ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕನ್ನಡ ಟೆಕ್ ಇನ್ ವೇದು ಗೈಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂದರೆ ಟಾಪ್ 4 ಮೊಬೈಲ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಮೊಬೈಲ್ಸ್ ಬೆಸ್ಟ್ ಫೋನ್ಸ್ ಆಗಿರುತ್ತೆ ಮತ್ತು ರೈಟು 9,500 ಒಳಗೆ ಗೈಸ್. 9,500 ಮೇಲಲ್ಲ, 10,000 ಹತ್ತತ್ರ ಹೋಗೋದು ಬೇಡ. 6,000 ಹಿಡಿದು 9,000ವರೆಗೂ ರಿವ್ಯೂ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈಗ ಫಸ್ಟ್ನೇ ಫೋನ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಪೋಕೋ M6 5G ಮೊಬೈಲು. ಬನ್ನಿ ಗೈಸ್ ಅದು ರಿವ್ಯೂ ಮಾಡೋಣ. ಈ ಫೋನ್ ಬಂದ್ಬಿಟ್ಟು 5G ಆಗಿದೆ ಗೈಸ್. 5G ವೇರಿಯಂಟಲ್ಲಿ ವರ್ಕ್ ಮಾಡ್ತದೆ. ಮತ್ತು ಬಂದ್ಬಿಟ್ಟು ರೋಮು ಬಂದ್ಬಿಟ್ಟು 4GB ರ್ಯಾಮು, 64GB ಅಲ್ಲ 128GB ಸ್ಟೋರೇಜ್ ಗೈಸ್, ಪರವಾಗಿಲ್ಲ. ಓಕೆನಾ. ಇದು ಬಂದ್ಬಿಟ್ಟು ಮತ್ತು ಬ್ಯಾಕ್ ಕ್ಯಾಮ್ರಾ ಬಂದ್ಬಿಟ್ಟು 50MP ಕ್ಯಾಮ್ರಾ, ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 5MP ಕ್ಯಾಮ್ರಾ ಗೈಸ್. ಬ್ಯಾಟ್ರಿ ಕಡೆ ಹೋದರೆ ಗೈಸ್ 5000 mAh ಎಲ್ಲೂ ಬಿಡ್ಕೊಟ್ಟಿಲ್ಲ ಇವರು, ಪರವಾಗಿಲ್ಲ ಗೈಸ್. ಈ ಫೋನು ಪರ್ಚೇಸ್ ಮಾಡ್ಬೋದು. ಇದರ ರೈಟ್ ಬಂದ್ಬಿಟ್ಟು 9,500 ರೂಪಾಯಿಗೆ ಲಾಂಚ್ ಆಗಿದೆ ಗೈಸ್ ಇದು ಮೊಬೈಲು. ನೆಕ್ಸ್ಟ್ ಮೊಬೈಲ್ ಕಡೆ ಹೋಗೋಣ ಬನ್ನಿ ಗೈಸ್. ಓಕೆ ಗೈಸ್, ರಿಯಲ್ಮಿ C51 ಅಂತ ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟಿದ್ದು. ಇದರ ಬಂದ್ಬಿಟ್ಟು 4GB ರ್ಯಾಮು, 64GB ಸ್ಟೋರೇಜಲ್ಲಿ ಲಾಂಚ್ ಆಗ್ತಾ ಇದೆ. ಬ್ಯಾಕು 2 ಕ್ಯಾಮ್ರಾ ಇದೆ. ಒಂದು ಕ್ಯಾಮ್ರಾ ಬಂದ್ಬಿಟ್ಟು 50MP ಕ್ಯಾಮ್ರಾ, ಇನ್ನೊಂದು ಕ್ಯಾಮ್ರಾ ಬಂದ್ಬಿಟ್ಟು 0.08MP ಕ್ಯಾಮ್ರಾ ಗೈಸ್ ಇದು. ಓಕೆ, ಫುಲ್ ಲೋ ಆಯಿತು ಕ್ಯಾಮ್ರಾದು. ನೋಡೋಣ ನೆಕ್ಸ್ಟ್. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 5MP ಕ್ಯಾಮ್ರಾ ಕೊಟ್ಟಿದ್ದಾರೆ ಗೈಸ್ ಇದರಲ್ಲಿ. ಓಕೆ ಗೈಸ್, ಡಿಸ್ಪ್ಲೇ ಬಂದ್ಬಿಟ್ಟು HD ಡಿಸ್ಪ್ಲೇ ಆಗಿದೆ. ಡಿಸ್ಪ್ಲೇ ಇಂಚಸ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 6.74 ಇಂಚಸ್ ಆಗಿದೆ ಗೈಸ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು. ಓಕೆ ಗೈಸ್, ಇದೆಲ್ಲ ಆದಮೇಲೆ ನೆಟ್ವರ್ಕ್ ಕಡೆ ಹೋದರೆ 2G ಇಂದ ಹಿಡಿದು 2G ಇಂದ 4G 3 ಸೆಟ್ಟಲ್ಲಿ ಲಾಂಚ್ ಆಗಿದೆ. ಇನ್ನು 5G ಅಂತೂ ರಿಯಲ್ಮಿಲಿ ಅಂತೂ ಆಲ್ಮೋಸ್ಟ್ ಬೇರೆ ಮೊಬೈಲ್ ಬಿಟ್ಟಿದ್ದಾರೆ, ಅಂದರೆ ಈ ಮೊಬೈಲ್ನ ಬಿಟ್ಟಿಲ್ಲ ಗೈಸ್ ಇನ್ನು 5Gಲಿ. ಓಕೆ ಗೈಸ್, ನೆಕ್ಸ್ಟ್ ಹೋಗೋಣ. ಓಕೆ ಗೈಸ್, ಬ್ಯಾಟ್ರಿ ಬ್ಯಾಕಪ್ ಕಡೆ ಹೋದರೆ ಮ್ಯಾಕ್ಸಿಮಮ್ 5000 mAh ಇದು ಇದೆ. ಬೆಸ್ಟ್ ಮೊಬೈಲ್ ಅನ್ಸುತ್ತೆ ಗೈಸ್. ಇದರ ರೈಟ್ ಬಂದ್ಬಿಟ್ಟು ಇದ್ರ ರೈಟ್ ಬಂದ್ಬಿಟ್ಟು 8,700 ರೂಪಾಯಿ ಆಗಿರುತ್ತೆ ಗೈಸ್. ಯಾರು ಪರ್ಚೇಸ್ ಮಾಡೋರಿದ್ರೆ ಪರ್ಚೇಸ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ. ಕಡಿಮೆ ರೈಟಲ್ಲಿ ಎಲ್ಲದಕ್ಕಿಂತ ಒಳ್ಳೆ ಮೊಬೈಲ್ ಅಂದರೆ ರೋಮಲ್ಲೆಲ್ಲ ಮೋಟೋ E13 ಅಂತ ಬಂದಿದೆ ಗೈಸ್. ಮೋಟೋ E13 ಇದು ಬಂದ್ಬಿಟ್ಟು 8GB ರ್ಯಾಮು, 128GB ಸ್ಟೋರೇಜ್ ಆಗಿದೆ ಗೈಸ್. ರೋಮ್ ಏನೋ ಕೊಟ್ಬಿಟ್ಟವ್ರೆ. ಕ್ಯಾಮ್ರಾ ಬಂದ್ಬಿಟ್ಟು ಒಂದೇ ಕ್ಯಾಮ್ರಾ ಇರೋದು, ಸಿಂಗಲ್, ಒಂದು ಟಾರ್ಚ್ ಇದೆ. ಓಕೆ ಗೈಸ್, ಇದು ಕ್ಯಾಮ್ರಾ ಕಡೆ ಬಂದ್ಬಿಟ್ರೆ 30MP ಕ್ಯಾಮ್ರಾ ಕೊಟ್ಟವ್ರೆ. ಮ್ಯಾಕ್ಸಿಮಮ್ 13 ಅಂದರೆ 50MP ಕ್ಯಾಮ್ರಾ ಕೊಡ್ಬೋದಾಗಿತ್ತು. ಇರ್ಲಿ ಗೈಸ್, ಈ ಪ್ರೈಸಲ್ಲಿ ಪರವಾಗಿಲ್ಲ. ಫ್ರಂಟ್ ಬಂದ್ಬಿಟ್ಟು 5MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕಡೆ ಹೋಗ್ಬಿಟ್ರೆ ಇನ್ನು 5000 mAh ಇದೆ ಗೈಸ್ ಇದು. ಓಕೆ ಗೈಸ್, ಡಿಸ್ಪ್ಲೇ ಕಡೆ ಹೋಗ್ಬಿಟ್ರೆ 6.5 ಇಂಚಸ್ ಡಿಸ್ಪ್ಲೇ, ಆದರೆ HD ಏನಲ್ಲ, ಮಾಮೂಲಿ. ಅಂದರೆ ನೆಟ್ವರ್ಕ್ ಬಂದ್ಬಿಟ್ಟು 4G 3G 2G 3 ಲಾಂಚಸ್ ಆಗಿದೆ. ಮತ್ತು ಮೋಟೋದಲ್ಲಿ 5G ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲೂ ನೋಡಿದ್ದೀನಿ, ಲಾಂಚ್ ಆಗಿದೆ. ಓಕೆ ಗೈಸ್, ಅದನ್ನು ರಿವೀಲ್ ಮಾಡೋಣ, ನೋಡೋಣ, ಬರ್ತೀನಂತೆ ಅಲ್ಲಿಗೆ. ಓಕೆ ಗೈಸ್, ನೆಕ್ಸ್ಟ್ ಮೊಬೈಲ್ ಕಡೆ ಹೋಗೋಣ ಬನ್ನಿ ಗೈಸ್. ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ರೆಡ್ಮಿ A3 ಗೈಸ್. ಇದರ ವ್ಯಾಲ್ಯೂವೇಟ್ ಬಂದ್ಬಿಟ್ಟು 4G ರ್ಯಾಮು, 128GB ಸ್ಟೋರೇಜ್ ಗೈಸ್. ಕ್ಯಾಮ್ರಾ ಕಡೆ ಹೋದರೆ ನೋಡೋಣ. ಕ್ಯಾಮ್ರಾ ಬಂದ್ಬಿಟ್ಟು ಒಂದು ಮಾತ್ರ ಇದೆ ಅಷ್ಟೇ ಗೈಸ್. ಇದು 8MP ಕ್ಯಾಮ್ರಾ ಅನ್ಸುತ್ತೆ. ಹಾಂ ಗೈಸ್, 8MP ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ನಿಮಗೆ ಗೊತ್ತಿರೋಂಗೆ 5MP ಕ್ಯಾಮ್ರಾ ಆಗಿರುತ್ತೆ ಗೈಸ್ ಫ್ರಂಟ್ ಕ್ಯಾಮ್ರಾ. ಓಕೆ, ಬ್ಯಾಟ್ರಿ ಬ್ಯಾಕಪ್ ಕಡೆ ಹೋದರೆ 5000 mAh ಬ್ಯಾಟ್ರಿ ಆಗಿದೆ. ಇದ್ರ ಬಗ್ಗೆ ನೋಡೋಣ. ಓಕೆ ಗೈಸ್, ಡಿಸ್ಪ್ಲೇ ಕಡೆ ಹೋಗ್ಬಿಟ್ರೆ 6.71 ಇಂಚಸ್ ಡಿಸ್ಪ್ಲೇ ಆಗಿದೆ. ಇದು 90 ಕ್ವಾಲಿಟಿ ಇದರಲ್ಲಿ ಯೂಸ್ ಮಾಡುತ್ತಂತೆ. ಓಕೆ ಗೈಸ್, ಪರವಾಗಿಲ್ಲ ಮೊಬೈಲು ಇದೂ. ಇದರ ರೈಟ್ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದರೆ ಇದ್ರ ರೈಟ್ ಬಂದ್ಬಿಟ್ಟು 8,000 ಅಂತ ಗ್ಯಾರಂಟಿ ಆಗುತ್ತೆ ಗೈಸ್. 8,000 ರೂಪೀಸ್ ಆಗಿದೆ. ಇದನ್ನು ಯಾರು ಪರ್ಚೇಸ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ, ಪರವಾಗಿಲ್ಲ ಗೈಸ್. ಇವೇ ಗೈಸ್ 4 ಬೆಸ್ಟ್ ಟಾಪ್ 4 ಮೊಬೈಲ್ಸ್ ಗೈಸ್. ಅದು 9,500 ರೂಪಾಯಿನ ಒಳಗೆ ಗೈಸ್. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆಲ್ನಲ್ಲಿ ಇಡಬೇಕು ಅಂತ ಇಷ್ಟ ಆದರೆ ಇಡ್ರಿ ಗೈಸ್. ಓಕೆನಾ. ಓಕೆ ಗೈಸ್, ಬಾಯ್ ಬಾಯ್.